ಅವ್ರನ್ನ ಮನುಷ್ಯರಾಗಿ ಟ್ರೀಟ್ ಮಾಡಿ ಅಷ್ಟೇ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಹೇಳ್ತೀನಿ, ತಿಂತೀರಾ? ಬೇಡ ಮತ್ತೆ ತಿನ್ನಕ್ಕೇನಾದರೂ ಎಲ್ಲ ಹೊಟ್ಟೆಗನ್ನ ತಿಂತಾರೆ, ಏನು ತಿಂತಾರೆ ಇವರು? ಸ್ಪೈಸಿಯಾಗಿ ಹೇಳ್ತೀನಿ, ತಿಂತೀರಾ? ಸ್ಪೈಸಿಯಾಗಿ ಏನಾದರೂ ಹೇಳ್ತೀನಿ, ತಿನ್ನಿ, ಟೇಸ್ಟಿಯಾಗಿರುತ್ತೆ. ಆಮೇಲೆ ಹೇಳ್ತೀವಿ ಅಂತೀರು. ಬರಲಿ. ಸೊ ನಮ್ಮ ಚಾನಲ್ ಒಂದಿಗೆ ಇದ್ದಾರೆ ನಮ್ಮ ಅತ್ಯುನ್ನತವಾದ ಅತಿ ಪ್ರಾಚೀನವಾದ ಕಲೆಗಳನ್ನು ತುಂಬಿರುವ ನಮ್ಮ ರೈಡಿಂಗ್ ರೈನರ್ ಅವರು. ರೈಡಿಂಗ್ ರೈನರ್ ಅವರ ಜೊತೆಗೆ ನಾನು ನಿಮ್ಮ ಫ್ರೆಂಡ್ಗೆ ನಾನು ಮಾಡಿಲ್ವಾ ಮಾತಾಡ್ತೀನಿ. ಸೊ ಒಂದು 2-3 ದಿನದಿಂದ ಕೆಲವು ದಿನಗಳಿಂದ ಏನಾಗಿದೆ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಇಂಟ್ರೆಸ್ಟ್ ಹೋಗ್ಬಿಟ್ಟೈತೆ ಅಂತ ನಮ್ಮ ರೈಡಿಂಗ್ ರೈನರ್ ಅವರು ಹೇಳ್ತಾ ಇದ್ರು. ಸೊ ಯಾಕೆ ರೈಡಿಂಗ್ ರೈನರು ಆ ಮಾತು ಅಂದರು ಅಂತ ಅಂದ್ಬಿಟ್ಟು ನಾವು ಇವಾಗ ಕೇಳೋಣ. ರೈಡಿಂಗ್ ರೈನರ್ ಯಾಕೆ ನಿಮಗೆ ಆ ಥರ ಅನ್ನಿಸ್ತು ಹೇಳ್ರಿ? ಯಾಕೆ ಅನ್ನಿಸ್ತು ಅಂತಂದರೆ ನಾನು ಯೂಟ್ಯೂಬರ್ ಅಲ್ದಿರಾ ಇಷ್ಟು ದಿನ ಮತ್ತೇಂತಕ್ಕೆ 100 days ಅಂತ ಅಂದ್ಬಿಟ್ಟು ಚಾಲೆಂಜ್ ತೊಗೊಂಡು ಮಾಡ್ತಾ ಇದ್ದೀರಾ. ಸೊ ಮಾಡ್ತಿರಬೇಕಾದ್ರೆ ಹೆಂಗಿರ್ಬೇಕು ನೀವು ಆ ಜೋಶಲ್ಲಿ? ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಹೋಗ್ಬೇಕು ಹೊರತು ನೀವು ಫಿಲಾಸಫಿಗಳು ಕೊಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರ ತಲೆಗೂ ಶೂಟ್ ಹಾಕ್ಬಾರ್ದು. ಅವಾಗ ಏನು ಮಾಡ್ತಾರೆ ಅಂತಂದರೆ ಅವರು ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಏನು ಹೇಳ್ತೀನಿ ಅಂತಂದರೆ ಈ ಅನ್ನೋದು ನನ್ನ ರೋಸ್ಟ್ ಮಾಡೋಕ್ಕೆ ಬೇರೆ ಯಾರೂ ಬೇಕಾಗಿಲ್ಲ, ನಮ್ಮಮ್ಮ ಒಬ್ಬರು ಸಾಕು. ವಿಡಿಯೋ ನೋಡ್ತಾ ಇರ್ತಾರೆ. ಸೊ ತಲೆ ಅಲ್ಲಾಡ್ಸೋದು, ಯೋಗರಾಜ್ ಬಿಟ್ರ ಥರ ತಲೆ ಅಲ್ಲಾಡ್ಸೋದು ಇಂಥದ್ದೆಲ್ಲ ಸೂಪರಾಗಿ ಕಂಡುಹಿಡಿತಾರೆ ನಮ್ಮಮ್ಮ. ಆಮೇಲೆ ಅದೇ ಹೇಳ್ರಿ, ಯಾಕೆ ನಿಮ್ಗೆ ಇಂಟ್ರೆಸ್ಟ್ ಹೊಂಟಾಯಿತು? ಸೊ ನಮಗೇನು ಗೊತ್ತಾ, ಇವಾಗ ಏನಾಗಿದೆ ಗೊತ್ತಾ, ಇವಾಗ ನಾವೇನು ತಾತ ಅಜ್ಜಿ ಮುತ್ತಾತ ನಮ್ಮ ಅಪ್ಪದಿರೋ ಆಸ್ತಿ ಇಟ್ಕೊಂಡೆಲ್ಲ ನಾವು ಬೆಳೆದು ಬಂದವರಲ್ಲ. ನಾವೇನು ಅಂತಂದರೆ ಮಿಡಲ್ ಕ್ಲಾಸ್ ಹುಡುಗರು. ಸೊ 6 ತಿಂಗಳು ಸಂಬಳ ಬಂದಿದ್ದು ಏನೋ ಇಂಟ್ರೆಸ್ಟಾಗಿ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿರೋ. ನಾವೇನಿದ್ರು ತಿಂಗಳು ಸಂಬಳ ಬಂತಾ, ಆ ತಿಂಗಳು ಸಂಬಳದಲ್ಲೇ ಮೇಂಟೈನ್ ಮಾಡಿಕೊಂಡು ನಮ್ಮ ಟ್ರಾವೆಲ್ ಎಕ್ಸ್ಪೆನ್ಸಿಗೆ ಅಂತ ಅಂದ್ಬಿಟ್ಟು ಇಟ್ಕೊಂಡು ಹೋಗ್ಬೇಕಾಗುತ್ತೆ. ನಮಗೇನಾದರೂ ತಾತಂದು ಅಜ್ಜಿದು ಮಾವಂದು ನಮ್ಮ ಅಪ್ಪಂದು ಏನಾದರೂ ಇದ್ದಿದ್ದರೆ ನಾವು ಹೋಗ್ತಾ ಇದ್ವಿ, ಹೊಸ ಬೈಕ್ಗಳು ತೊಗೊತಾ ಇದ್ವಿ. ವಾರಕ್ಕೆ ದಿನಕ್ಕೊಂದೊಂದು ಊರಿಗೆ ಸುತ್ತಾಡ್ಕೊಂಡು ಬಿಡ್ತಾಯಿದ್ವಿ. ಬಿಡೋಕ್ಕಾಗದಿರೋ ಕಾರಣ ಏನಂತಂದರೆ ಮನಿ ಪ್ರಾಬ್ಲಮ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲ ಟ್ಯಾಲೆಂಟು ನಮ್ಮಲ್ಲೂ ಐತೆ, ಇಲ್ಲ ಅಂತಲ್ಲ. ಸೊ ನಮ್ಗೆ ಅಡ್ಡ ಗೋಡೆ ಹಾಕ್ತಿರೋದು ಯಾವುದು ಅಂತಂದರೆ ಮನೆ. ಈ ದುಡ್ಡೊಂದಿತ್ತು ಅಂತಂದರೆ ಎಲ್ಲನೂ ಕರೆಕ್ಟಾಗಿ ಹೋಗ್ತೀವಿ. ನಮಗಿನ್ನೂ ಜಸ್ಟ್ 23, 24, ಅವ್ನಿಗೊಂದು 20, 21 ನಡೀತೈತೆ ಅಷ್ಟೇ. ಸೊ ಈ ಟೈಮಲ್ಲೇ ನಾವು ಸೆಟ್ಲ್ ಆಗಬೇಕು, ನೀನು ಗಾಡಿ ತೊಗೋಬೇಕು, ಥಾಯ್ಲ್ಯಾಂಡ್ಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ವೀಡಿಯೋ ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ರಿ ಅಂತಂತಂದರೆ ಅದು ಹೆಂಗಿರುತ್ತೆ ಅಂತಂದರೆ ಕರೆಕ್ಟಾಗೈತೆ. ಇಲ್ಲ, ನಾನು ಹೇಳ್ತಿರೋದು ಕರೆಕ್ಟಾಗೈತೆ. ಅದು ಹೆಂಗಿರುತ್ತೆ ಅಂತಂದರೆ ಈ ಮಿಡಲ್ ಕ್ಲಾಸ್ ಹುಡುಗನ ಸಡನ್ನಾಗಿ ಅಷ್ಟು ಮಾಡ್ಕೊಂತಂದರೆ ಆಗೋದಿಲ್ಲ. ಇವಾಗ ಮದುವೆ ಮಾಡ್ಕೋಬೇಕು ಅಂದ್ರೂ ಅಷ್ಟೇ. ಇವಾಗ ಈ ಏಜಲ್ಲಿ 25, 26 ಬಂತು ಅಂದರೆ ಮದುವೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ತಲೆ ತಿಂತಾರೆ. ಸೊ ನಾವು ಅವ್ರಿಗೆಲ್ಲ ಹೇಳೋದೇನಂತಂದರೆ ನಾವಿನ್ನೂ ದುಡಿತಾ ಇದ್ದೀವಿ, ನಮ್ಮನ್ನ ದುಡಿಯೋಕ್ಕೆ ಬಿಡಿ, ಆಯಿತಾ? ನಿಮ್ಮ ಥರ ನಾವು ಅಜ್ಜಿ ದುಡ್ಡಲ್ಲಿ, ಅಪ್ಪನ ದುಡ್ಡಲ್ಲಿ, ತಾತನ ದುಡ್ಡಲ್ಲೆಲ್ಲ ಫುಲ್ಲು ಬದುಕೋ ಮಕ್ಕಳು ನಾವಲ್ಲ. ನಮ್ಮದೇನೇ ಇದ್ರೂ ನಮ್ಮ ಸ್ವಂತ ದುಡ್ಡಲ್ಲಿ ತಿಂದು ಬದುಕೋ ಇದಕ್ಕೆ ನಾವು ಸೇರಿರೋದು. ಇನ್ನೊಂದು ಏನಂತಂದರೆ ಇತ್ತೀಚೆಗೆ ಈ ಕ್ಯಾಸ್ಟಿಸಮ್ ಅಂತ ಅಂದ್ಬಿಟ್ಟು ನನ್ನ ಕಿವಿಗೆ ತುಂಬ ಕೇಳಿಸ್ತೈತೆ ನನಗೆ. ಹೇಳ್ತೀನಿ ಅಂತಂದರೆ ಕ್ಯಾಸ್ಟ್ ಅನ್ನೋದು ನಾವು ಹುಟ್ಟಿದ ಮೇಲೆ ಅವ್ರು ಇಟ್ಕೊಂಡಿರೋದು ಕ್ಯಾಸ್ಟು, ಸರಿನಾ? ಸೊ ಕ್ಯಾಸ್ಟ್ ಹುಟ್ಟಿದ ಮೇಲೆ ನಾವು ಹುಟ್ಟಿಲ್ಲ. ಏನು ಹೇಳಿ, ಕ್ಯಾಸ್ಟ್ ಹುಟ್ಟಿದ ಮೇಲೆ ನಾವು ಹುಟ್ಟಿಲ್ಲ, ನಾವು ಹುಟ್ಟಾದ್ಮೇಲೆ ಕ್ಯಾಸ್ಟ್ ಹುಟ್ಟಿರೋದು. ಇಂಥ ಜಾತಿಲಿ ಇವ್ನು ಹುಟ್ಟಬೇಕು, ಇಂಥ ಜಾತಿಲಿ ಅವ್ನು ಹುಟ್ಟಬೇಕು ಅಂತ ಅಂದ್ಬಿಟ್ಟು ನಾವೇನು ಅಡ್ವಾನ್ಸಾಗಿ ದುಡ್ಡು ಕೊಟ್ಟೇನು ಮಾಡ್ಕೊಂಬಂದಿಲ್ಲ. ಅಂತಂತ ಅವ್ರವ್ರ ಕ್ಯಾಸ್ಟ್ ಮೇಲೆ ಅವ್ರವ್ರಿಗೆ ಮರ್ಯಾದೆ ಇರುತ್ತೆ. ಆ ಮರ್ಯಾದೆಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಓಕೆನಾ? ಅದನ್ನು ಬಿಟ್ಬಿಟ್ಟು ನೀವು ಇಂಥ ಕ್ಯಾಸ್ಟ್ ಹುಡುಗಿನ ಮದುವೆ ಮಾಡ್ಕೋಬೇಕು, ಇಂಥ ಕ್ಯಾಸ್ಟ್ ಹುಡುಗನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ನಮ್ಮದೇ ಸ್ಟೇಟ್, ನಮ್ಮದೇ ಇದು ಏನು ನಾರ್ಮಲಾಗಿ ಹೇಳೋದು. ನಾನು ನಾರ್ಮಲಾಗಿ ಹೇಳೋರಿಗೆ ಇವಾಗ ಕ್ಯಾಸ್ಟಲ್ಲಿ ಯಾರ್ಯಾರು ಇದ್ದಾರೋ ಅವರಿಗೆ ಹೇಳ್ತಿರೋದು. ನಾವು SC ST ಅಂತಂದ್ರೆ ಒಂಥರ ನೋಡ್ತೀರಾ, ಗೌಡೂಸ್ ಅಂತಲೇ ಒಂಥರ ನೋಡ್ತೀರಾ, ರೆಡ್ಡಿಸು ನಾಯ್ಡಿಸು ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು. ಕೆಲವೊಬ್ಬರು ಈಗಿನ ಜನ್ರೇಷನ್ನು ಅಷ್ಟೊಂದು ಅದನ್ನೇನು ಪಾಲಿಸ್ತಾ ಇಲ್ಲ. ಸೊ ಅವ್ರು ನಾನು ವಾಟ್ಸಪ್ ಅದು ನಾನು ಯೂಟ್ಯೂಬೆಲ್ಲ ಕ್ಯಾಸ್ಟ್ ಸಹಾಯಕ್ಕೆ ಎಲ್ಲ ಜಾತಿ ಇದ್ರೂ ತಗೊಬಿಡ್ತಾರೆ. ಅದೆಲ್ಲ ಏನು ಇದು ಕೇರೆ ಮಾಡೋದಿಲ್ಲ. ದುಡ್ಡು ಬಂತು ಅಂತಂದರೆ ನಮ್ಮನ್ನು ಮೇಲಿದ್ರು ದುಡ್ಡು ತೊಗೊಂಡು ತಿಂದುಬಿಡ್ತಾರೆ ಅಂತ. ನನ್ನ ಮಕ್ಕಳು ಎಲ್ಲ ಫುಲ್ಲು ಫ್ರೆಂಡ್ಶಿಪ್ ಬಂದಾಗೂ ಕ್ಯಾಸ್ಟ್ ಏನು ನೋಡೋದಿಲ್ಲ. ಕೆಲವು ನಾನು ಏನು ಸಿಕ್ಕಿದಾರ ಕೆಟ್ಟ ಮಾತಲ್ಲಿ ಬೈತಾ ಇದ್ದೀನಿ ಅಂತಂದರೆ ಇಲ್ಲಿ ಹೆಂಗಿರ್ಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ. ಇಲ್ಲ ಉಮೇಶ, ಇವಾಗ ನೀನೇ ಒಂದು ಹುಡುಗಿನ ಟ್ರೂ ಆಗಿ ಲವ್ ಮಾಡಿರ್ತೀವಿ ಅಂತ ಅನ್ಕೋ, ಅಂಥ ಕಡೆ ಕ್ಯಾಸ್ಟಿಸಮ್ ಫೀಲಿಂಗ್ ಅಂತ ಬಂತು ಅಂತಂದರೆ ಅವ್ರ ಅಪ್ಪ ಇಂಥವ್ನಿಗೆ ಕೊಟ್ಟು ಮದುವೆ ಮಾಡ್ತೀನಿ ನಾನು, ಅವ್ನು ಕುಡ್ಕಾನೋ ಏನೋ ಒಂದು
ಅವ್ನು ನನ್ನ ಮಗಳನ್ನ ಹೊಡೆದು ಸಾಯಿಸಿದ್ರು ಪರವಾಗಿಲ್ಲ. ಇವಾಗ ನಾವು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀವಿ ಅಂತಂದರೆ ನಾವು ಗಂಡ ಆ ಹುಡುಗಿನ ನಾವು ಇಷ್ಟಪಟ್ಟಿರ್ತೀವಿ, ಹೆಂಗೆ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಸರಿನಾ. ಅಂಥವಳನ್ನ ಕರ್ಕೊಂಡೋಗಿದ್ದೇನೆ ಇನ್ನೊಬ್ಬನ ಕೊಟ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟು ಟಾರ್ಚರು ಲೈಫಲ್ಲಿ ಬದುಕಿರೋದು ಬೇಡಪ್ಪ ಸತ್ತೋಗೋಣ ಅನ್ನೋ ರೇಂಜ್ಗೆಲ್ಲ ಹೋಗ್ಬಿಟ್ಟಿರ್ತಾರೆ ಅವರು. ಅಂಥವ್ರು ಕೊಟ್ಟು ಮದುವೆ ಮಾಡಿಸೋದಕ್ಕಿಂತ ಕಣ್ಣಿಗೆ ಕಣ್ಣಾಗಿ ರೆಪ್ಪೆಗೆ ಡೈಮಂಡ್ ಥರ ಇಟ್ಕೊಂಡು ನೋಡ್ತೀವಿ ಅನ್ನೋರ್ನ ಕ್ಯಾಪ್ ಕೊಟ್ಟು ಮದುವೆ ಮಾಡಿಸಲ್ಲ. ದುಡ್ಡಿದೆ ನನ್ನ ಬಾಯಲ್ಲಿ ಬಸ್ ದುಡ್ಡಿರಲ್ಲ ದುಡ್ಡು. ನನ್ನ ಹತ್ರ ದುಡ್ಡು ಇತ್ತು ಅನ್ಕೋ, ಜಾತಿ ಗೀತಿ ಯಾವುದು ನೋಡಲ್ಲ, ನಿನ್ನ ಹತ್ರಕ್ಕೆ ಬರ್ತಾರೆ. ನನ್ನ ಹತ್ರ ಎಲ್ಲ ಜಾತಿ ಗೀತಿ ಭೇದ ಭಾವ ಅಂದ್ಕೊಂಡು ಏನಾದರೂ ನನ್ನ ಹತ್ರ ಆಗಿನ ಕಾಲದಲ್ಲಿ ಗಾಂಧಿ ತಾತ ಕಾಲ ಎಲ್ಲ ಹೋಗ್ಬಿಟ್ಟು ಇವಾಗ ಏನಿದ್ರು ನಮ್ಮ ಕಾಲ ಇದು. ನಮ್ಮ ಕಾಲದಲ್ಲೆಲ್ಲ ಫುಲ್ಲು ನಮ್ಮ ಇದರಲ್ಲಿ ಬಂದಿದ್ದಾನ ಈ ಥರ ಎಲ್ಲ ಮಾತಾಡೋದೆಲ್ಲ, ಎಸ್ಪೆಷಲಿ ನನ್ನ ಹತ್ರ ಆ ಥರ ಎಲ್ಲ ಮಾತಾಡೋದೆಲ್ಲ ಇಟ್ಕೊಂಡ್ರಿ ಅಂತಂದರೆ ನಾನು ಯಾವ ಲೆವೆಲ್ಗಾದರೂ ಇದಕ್ಕೆ ನಾನು ರೆಡಿ. ನಾನು ಯಾರೋ ಬೈತಿದ್ಯಾ ಯಾರಿಗೆ? ಯಾರಿಗೆ ಬೈಬೇಕು ಅನ್ನಿಸ್ತೈತೋ ಅವ್ರಿಗೆ ಬೈತಾ ಇರೋದು ನಾನು. ಇಂಡೈರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ರಿ. ನಾನು ಏನು ಹಿಂಗೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಾನು ಒಬ್ಬನ ಹತ್ರ ನಾನು ಸಾವಾಸ ಸೇರಿದೆ ಅಂತಂದರೆ ಅವನ್ನ ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ತೀನಿ. ನಾನು ಅವನ್ನ ನೋಡ್ಕೊಳ್ಳೋ ರೀತಿಯೇ ಬೇರೆ. ಅಂಥದ್ದು ಆ ಸೆಂಟ್ರಲ್ಲಿ ಈ ಜಾತಿ ತೊಗೊಂಡು ಬಂದು ಈ ಕ್ಯಾಸ್ಟಿಸಮ್ ತೊಗೊಂಡು ಬಂದು ನನ್ನ ಹತ್ರ ಸೇರಿಸಿದ್ರಿ ಅಂತಂದರೆ ಮಾತ್ರ ನಮ್ಮನ್ನು ಅವ್ನು ತಿಕ್ಕಕ್ಕೆ ಇಡೋದು ನಾನು ಬಗ್ನಿಗುಟ ಅಂತ. ಇಷ್ಟು ಹೇಳ್ತಾ ಈ ಜಾತಿ ಬಗ್ಗೆ ನಾನು ಮುಗಿಸ್ತಾ ಇದ್ದೀನಿ. ಏನೇ ಮಾತಾಡಿದ್ರು ಹೊಟ್ಟೆಗೆ ಹಾಕ್ಕೊಬಿಡಿ. ಯಾಕೆ ಜಾತಿ ಬಗ್ಗೆ ಬಂದು ಸೆಂಟ್ರಲ್ಲಿ ಸಡನ್ನಾಗಿ ಬಂದ್ಬಿಡ್ತಾರೆ? ಸಡನ್ನಾಗಿ ಬಂತದ್ದು ಯಾಕೆ ಬಂತಂತ ನನಗೂ ಗೊತ್ತಿಲ್ಲ. ಅದು ಮಿಡಲ್ ಕ್ಲಾಸು ಹುಡುಗರು ಅಂತ ಹೋಗ್ತಾ ಹೋಗ್ತಾ ಬಂದ್ಬಿಟ್ಟು ಫೈರ್ ಅದು. ಆಗಿನ ಕಾಲದಲ್ಲಿ ನಮ್ಮ ತಾತ ಏನು ಬೋಳಿ ಮಗ ಅವನು ಏನು ಮಾಡೋನ ಗೊತ್ತಾ, ನಮ್ಮ ಹತ್ರನೂ ಆಸ್ತಿ ಇತ್ತು. ಇದ್ದಿದ್ದೆಲ್ಲ ಏನು ಮಾಡೋನೆ ಅಂತಂದರೆ ಕುಡಿದ್ಬಿಟ್ಟು ಈ ಜೂಜಾಟಕ್ಕೆಲ್ಲ ಸೇರಿಬಿಟ್ಟು ಅದು ಬರ್ಕೊಡ್ತೀನಿ ಇದು ಬರ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಬೋಳಿ ಮಗ ಎಲ್ಲ ಬರ್ಕೊಟ್ಬಿಟ್ಟ ಯಾರ್ಯಾರಿಗೂ. ಅದಕ್ಕೋಸ್ಕರ ನಾವು ಈ ಥರ ಇದ್ದೀವಿ ಹೊತ್ತು. ನಮ್ಮ ಹತ್ರನೂ ದುಡ್ಡು ಇದ್ದಿದ್ದೀರ ಎಲ್ಲ ನಡೀತಾ ಇತ್ತು. ಬಟ್ ದಯವಿಟ್ಟು ಹೇಳ್ತೀನಿ ಅಂತ ಬೇಜಾರು, ಈ ಥರ ಎಲ್ಲ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅಂತೇಳಲ್ಲ. ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ. ನೀವು ನಾನು ಹೇಳೋದು ಅಂತಂದರೆ ಕ್ಯಾಸ್ಟಿಸಮ್ನ ಈ ಜನ್ರೇಷನ್ಗೆ ಸೆಟ್ ಆಗೋಲ್ಲ. ನೀನು ಹೇಳೋದು ಕರೆಕ್ಟಾಗಿ ಐತೆ ಅಂದರೆ ಪ್ಲಾಟ್ಫಾರ್ಮು ನಾನು ಹೇಳ್ಕೊಳ್ಳೋದಕ್ಕೂ ಮಾಡ್ಕೊಳ್ಳೋದಕ್ಕೂ ಒಂದು ಒಳ್ಳೆ ಡೆಲಿವರಿ ಆಗುತ್ತೆ ಅಂತಂದರೆ ಹೇಳ್ತೀನಿ ನಾನು. ಏನು ಈ ಕ್ಯಾಸ್ಟಿಸಮ್ ನಾನು ಈಗ ಕ್ಯಾಸ್ಟಿಸಮನ್ನು ನೀವು ಅಂಥದ್ರಲ್ಲಿ ಇದರಲ್ಲಿ ಹುಟ್ಟುಬಿಟ್ರೆ ಏನು ದೊಡ್ಡ ಇದು ಬಂದ್ಬಿಡುತ್ತಾ? ನೀವು ತಿನ್ನೋದು ಹೊಟ್ಟೆಗೆ ಅನ್ನನೇ, ನಾವು ತಿನ್ನೋದು ಹೊಟ್ಟೆಗೆ ಅನ್ನನೇ. ನಿಮಗೆ ಕುಯ್ದು ಬರೋದು ಬ್ಲಡ್ಡೇ, ನಮಗೆ ಕುಯ್ದು ಬರೋದು ಬ್ಲಡ್ಡೇನೆ. ಬೇರೆ ಏನು ಸ್ಪೆಷಲಾಗಿ ಏನು ನಮ್ಗೇನು ಬರೋದಿಲ್ಲ. ಮನುಷ್ಯರನ್ನ ಮನುಷ್ಯರಾಗಿ ಟ್ರೀಟ್ ಮಾಡಿ ಮನುಷ್ಯರನ್ನ ಅಷ್ಟೇ. ಇವನು ಹೇಳೋದಂಗೆ ಮನುಷ್ಯರನ್ನ ಮನುಷ್ಯರ ಥರ ಟ್ರೀಟ್ ಮಾಡಿ ದೇವರು ಒಳ್ಳೇದು ಮಾಡ್ತಾನೆ. ದೇವ್ರು ಎಲ್ಲೂ ಇಲ್ಲ. ನಾವು ಯಾರನ್ನ ಮರಿಬಾರ್ದು ಜಾತಿ ಹೇಳೋದೇ ಮಾತಾಡ್ಬಿಟ್ಟು ಎಲ್ಲಿ ಹೋಗ್ತಿರೋದು ಈಗ ನಾವು? ಎಲ್ಲಿ ಹೋಗ್ತಾರೆ ಯಾವುದೋ ಲೆವೆಲ್ ಅಷ್ಟೇ ಉಮೇಶ. ಈ ಜನಗಳಿಗೆಲ್ಲ ಫುಲ್ಲು ನಾವು ಒಳ್ಳೆ ಥರ ಹೇಳ್ಕೊಂಡು ಹೋದ್ವಿ ಅಂತಂದರೆ ಅವ್ರು ಕೇಳೋದಿಲ್ಲ. ಅವರು ಈ ಮೊನಾಲಿಸಾ ಯಾರು ಹೇಳೋ ಅಂತಾರೆ, ನಾವು ಒಳ್ಳೇದು ಹೇಳ್ಕೊಂಡು ಈ ಮೊನಾಲಿಸಾ ಅಂತವ್ರನ್ನ ಸಪೋರ್ಟ್ ಮಾಡಿಕೊಂಡು ಅವಳ ಕಣ್ಣು ಚೆನ್ನಾಗಿದೆ, ಅವಳ ಟುಕ್ಕಿ ಚೆನ್ನಾಗಿದೆ ಅಂದ್ಕೊಂಡು ಕಮೆಂಟ್ಗಳು ಮಾಡ್ಕೊಂಡಿದ್ರೆ ಅವ್ನು ಬೇಗ ಫೇಮಸ್ ಆಗಿಬಿಡ್ತೀವಿ. ನಾವು ಹಂಗಿಲ್ದಿರೋ ಒಂದು ಇತಿಹಾಸನೋ ಏನೋ ಒಂದು ನಾವು ಹೇಳ್ಕೊಳಕ್ಕೆ ಬರ್ತೀವಿ, ನಾವು ಏನೋ ಒಂದು ಇನ್ಫಾರ್ಮೇಷನ್ನ ಕೊಡ್ತೀವಿ ಅಂತ ಬಂದಾಗ ಯಾರೂ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಆಗಲಿ ಏನಕ್ಕೂ ಆಗಲಿ ತಗೊಳ್ಳೋದಿಲ್ಲ. ಈ ಮೊನಾಲಿಸಿಯಿಂದ ನಮ್ಮ ದೇಶಕ್ಕೆ ಏನಪ್ಪ ಉದ್ಧಾರ? ಏನೂ ಉದ್ಧಾರ ಇಲ್ಲ. 4-5 ದಿನ ಒಂದು ಸೆನ್ಸೇಷನ್ ನ್ಯೂಸು ಯಾರೋ ನೋಡಿ ಅವ್ರಿಗೆಲ್ಲ ಅದೆಲ್ಲ ಅಷ್ಟೇ. ಅರ್ಧದಲ್ಲಿ ಬಂದವರು ಅರ್ಧದಲ್ಲೇ ಹೋಗ್ಬಿಡ್ತಾರೆ ಅಷ್ಟೇ. ಅವ್ರಿಗೆ ಏನು ಟ್ಯಾಲೆಂಟ್ ಐತೆ ಅಂತ ಅಂದ್ಬಿಟ್ಟು ಅವ್ರನ್ನ ಫೇಮಸ್ ಮಾಡಿದ್ರು ಅಂತ ಗೊತ್ತಿಲ್ಲ. ನಮ್ಮಂಥ ಯೂಟ್ಯೂಬರ್ಸ್ ಆಗಲಿ, ನಮ್ಮಂಥ ಕ್ರಿಯೇಟಿವರ್ಸ್ ಆಗಲಿ ನನಗಿನ್ನ ಇನ್ನೂ ಚೆನ್ನಾಗಿ ಮಾತಾಡೋರು ಇದ್ದಾರೆ. ನನಗಿಂತ ಬೇರೆ ಬೇರೆ ಫೀಲ್ಡಲ್ಲಿ ಬಂದಿದ್ದಾರೆ, ಬೇರೆ ಬೇರೆ ಪ್ರೊಫೆಷನಲ್ಲಿ ಬಂದಿದ್ದಾರೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಡ್ಯಾನ್ಸ್ ಆಡೋರು ಇದ್ದಾರೆ, ಡ್ರಾಯಿಂಗ್ ಮಾಡೋರು ಇದ್ದಾರೆ. ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡೋದು ಅಂದ್ಬಿಟ್ಟು ಅವಳು ಯಾವಳ ಮೊನಾಲಿಸಾ ಅಂತೆ ಅವಳದು ಸ್ಟೇಟಸ್ ಹಾಕೊಳ್ಳೋದು ನೋಡ್ತೀರಾ, ಅವಳ ಬಗ್ಗೆ ಮಾತಾಡೋದು ನೋಡ್ತೀರಾ, ಅವಳ ಬಗ್ಗೆ TV ಚಾನಲ್ ಹಾಕೋದು ನೋಡ್ತೀರಾ. ನಮ್ಮನ್ನು ಅಂಥದ್ದೆಲ್ಲ ನೋಡಿದಾಗ ಏನು ಅನಿಸುತ್ತೆ ಗೊತ್ತಾ? ಏನ್ರಿ ಮೀಡಿಯಾ ಅಂದನೇ ಅನ್ಸೋದು ಎಲ್ಲರಿಗೂ. ಮುಂಚೆ ಎಲ್ಲ ಫುಲ್ಲು ನ್ಯೂಸಲ್ಲಿ ಹಾಕೋದೆಲ್ಲ ಫುಲ್ಲು ನಿಜ ಅನಿಸ್ತಾಯಿತ್ತು. ಇವಾಗ ನ್ಯೂಸಿಗೆ ಬಂದ್ರೇ ಅದು ಸುಳ್ಳು ಅನಿಸ್ಬಿಟ್ಟೈತೆ. ತಾಯಿ ಅವಪ್ಪಂಗೆ ಹೇಳ್ಬೇಕು ಪೂಜೆ ಮಾಡ್ಕೊಂಡಪ್ಪ ಅಲ್ಲಿ. ಈ ಚಿಕ್ಕ ಮಕ್ಳ ಹತ್ರ ಹೋಗಿದ್ದೆ ರಮೇಶ, ನೀನು ಯಾವ ಕ್ಯಾಸ್ಟ್ ಅಪ್ಪ, ನೀನು ಯಾವ ಜಾತಿಗೆ ಸೇರಿದವನು ಅಂತಂದರೆ ಗೊತ್ತಿಲ್ಲ ಅನ್ನಲ್ಲ. ಎಲ್ಲಿ ಇನ್ನೆಲ್ಲಿ ಸೈದು ಬಂದವನ? ಇಲ್ಲ ಬಂದಿಲ್ಲ. ಮನೆ ಮನೆ ಮುಂದೆ ಯಾಕೆ ನಿಲ್ಲಿಸ್ತೀಯಾ? ಇವಾಗ ಸದ್ಯಕ್ಕೆ ನನ್ನ ಮನೆ ಗಾಡಿ ಏನಾದ್ರು ಮಾಡಿಬಿಟ್ರೆ ಕಾರ್ ಏನು ಮಾಡ್ತೀನಿ ಮಾಡೋಲ್ಲ. ಸರಿ ಬನ್ನಿ ಫ್ರೆಂಡ್ಸು, ಬೋಂಡಾ ತಿನ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಹೋಗ್ತಾ.